ವಾರ್ತೆಯ ಮುಖ್ಯಾಂಶಗಳು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆ ಕಳೆದುಕೊಂಡ ಬಡವನಿಗೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆ ಮೂಲ ಸೌಕರ್ಯ ತಡೆಗೋಡೆ ನಿರ್ಮಾಣಕ್ಕೆ 800 ಕೋಟಿ ರೂಪಾಯಿ ಕೃಷ್ಣ ಬೈರೇಗೌಡ. ನಾಣಿಘಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಸತ್ತಿನ ಉದ್ಘಾಟನಾ ಸಮಾರಂಭ. ಗೌಡಳ್ಳಿಯಲ್ಲಿ ಮಳೆಗೆ ಬಿರುಕುಗೊಂಡ ಮನೆ, ಸ್ಥಳಾಂತರಗೊಂಡ ಕುಟುಂಬದವರು. 2.47 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಬನವಾಸಿ ಹೋಬಳಿ ಬಾಶಿ ಗ್ರಾಮದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ಬಿಡಲು ಗ್ರಾಮಸ್ಥರಿಂದ ಪ್ರತಿಭಟನೆ. ಸಿದ್ದಾಪುರ ತಾಲೂಕಿನ ಬಿಕ್ಕಳಸಿಯ ಕಡುಬಡುವ ರಾಜಶೇಖರ್ ಗೋಪಾಲ್ ಮಡಿವಾಳ ಕುಟುಂಬ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸಂಪೂರ್ಣವಾಗಿ ಮನೆ ಕಳೆದುಕೊಂಡು ಬೀದಿ ಪಾಲಾಗಿ ಚಿಂತಾಕ್ರಾಂತರಾಗಿದ್ದರು. ಇಂತಹ ಸಂದರ್ಭದಲ್ಲಿ ಕೈ ಹಿಡಿದು ಆ ಕುಟುಂಬಕ್ಕೆ ನೆರಳು ಒದಗಿಸಲು ಮುಂದಾದವರೇ ಶಾಸಕ ಭೀಮಣ್ಣ ಟಿ ನಾಯ್ಕ್. ಇಂದು ಶಾಸಕರು ಸುಟ್ಟು ಹೋಗಿದ್ದ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ನಿರ್ಗತಿಕರಾದ ಕುಟುಂಬಕ್ಕೆ ಆಹಾರ ಸಾಮಗ್ರಿ ಹಾಗೂ ಇನ್ನಿತರ ದಿನಸಿ ಖರ್ಚಿಗಾಗಿ ವೈಯಕ್ತಿಕವಾಗಿ 15,000 ರೂಪಾಯಿ ನೀಡಿದರಲ್ಲದೆ ಇನ್ನೂ 50,000 ರೂಪಾಯಿ ಮನೆ ಕಟ್ಟಲು ವೈಯಕ್ತಿಕವಾಗಿ ಕಳಿಸಿಕೊಡುವುದಾಗಿ ಭರವಸೆ ನೀಡುವ ಮೂಲಕ ಕಷ್ಟದಲ್ಲಿರುವ ಬಡವರ ಪಾಲಿಗೆ ಎಂದೆಂದಿಗೂ ನಾನಿದ್ದೇನೆ ಎಂದು ತೋರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಉಪಸ್ಥಿತರಿದ್ದರು. ಇದಕ್ಕೆ ಮೇಲ್ಗಡೆ ಸೀಟು ಇದನ್ನು ನಾನು ಕೊಡಿಸ್ತೀನಿ. ಹೇಳಿ ಹೆಂಗೆಲ್ಲ ಹಾಕ್ತಾರೋ ಅಥವಾ ಹೇಳ್ತಾರೆ. ಒಂದು 50,000 ನಾನು ಅವ್ರಿಗೆ ಕಾಸು ಕೊಡ್ತೀನಿ. 50,000ದಲ್ಲಿ ಒಬ್ಬ ಊರಲ್ಲಿ ಯಾರಿದ್ರು ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ. ಇನ್ನೊಂದು 50,000 ಕಳ್ಸಿ ಕೊಡ್ತೀನಿ ನಾನು. ತಗಡು ಹೆಂಗಲ್ಲೆಲ್ಲ ಹಾಕಿ ಮಾಡೋದ ನೋಡಿ ಅದು ನೋಡ್ರಿ ನಿಮ್ಮ ಕೈಲಿ ಅದು ಕೆಲವು ಪಾಪ ಏನಾದ್ರು ಬಂದು ಸ್ವಲ್ಪ ಸಹಾಯ ಮಾಡಿ ತುಂಬ ಸಹಾಯ ಮಾಡಿ. ಸ್ವಲ್ಪ ಮಳೆಗಾಲಲ್ಲ ಮತ್ತೆ ಅಷ್ಟು ಈಗ ನೀವು ಪಂಚಮಿ ಫೋಟೋ ಎಲ್ಲ ತಗೊಂಡಿದ್ರಲ್ಲ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಸೇರಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಕೊಡ್ರಿ. ಅದನ್ನು ಕ್ಲೀನ್ ಮಾಡಿ ಕೊಟ್ಟು ನಾಳೆ ಸೀಟ್ ಎಲ್ಲ ಹಾಕಿಕೊಡ್ರಿ. ಸಿರ್ಸಿ ತಾಲೂಕು ಬನವಾಸಿ ಹೋಬಳಿ ಬಾಶಿ ಗ್ರಾಮದಲ್ಲಿ ಗ್ರಾಮಸ್ಥರು ಗಜಾನನ್ ಗೌಡ ಇವರ ನೇತೃತ್ವದಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವೀರೇಂದ್ರ ಗೌಡ ಬಾಶಿ, ನಟರಾಜ್ ನಾಯ್ಕ್ ಬಾಶಿ, ರಘುಪತಿ ನಾಯ್ಕ್ ಬಾಶಿ, ಮಾದೇವ್ ಟಿ ಚೆನ್ನಯ್ಯ, ಬಸವರಾಜ್ ಚೆನ್ನಯ್ಯ, ರಮೇಶ್ ಜಿ ಚೆನ್ನಯ್ಯ ಮತ್ತು ಬಾಶಿ ಊರಿನ ಯುವಕರು, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ಕಾಲೇಜು ಹುಡುಗರಿಗೆ ಮತ್ತು ಕನ್ನಡ ಶಾಲೆ ಮಕ್ಕಳಿಗೆ, ಬನವಾಸಿ ಹೋಗೋ ಸ್ಕೂಲಿ ಮಕ್ಕಳಿಗೆ ಬಹಳ ತ್ರಾಸ ಆಗ್ತಾ ಇದೆ. ಬಸ್ಸಿನ ವ್ಯವಸ್ಥೆ ಸಲುವಾಗಿ ಒಂದು ತಿಂಗಳಿಂದ ಕೂಡ ಬಸ್ ಸರಿಯಾಗಿ ಬರ್ತಾ ಇಲ್ಲ. ಮಕ್ಕಳು ಕಾಲೇಜಿಗೆ ಹೋಗೋರು ಕಾಲೇಜಿಂದ ಬನವಾಸಿಯಿಂದ ಬಸ್ ಸ್ಟ್ಯಾಂಡಿಂದ ಮತ್ತೊಂದು ಕಿಲೋಮೀಟರ್ ನಡೆದೋಗ್ಬೇಕು. ಇಲ್ಲೇ 10 ಗಂಟೆಗೆ ಬಂದ್ರೆ ಅಲ್ಲಿ 11:30 ಮುಟ್ಟೋದಾಗ್ತೈತಿ. ಅವು ಕಾಲೇಜ್ ಓದೋದು ಹೆಂಗೆ? ಆಮೇಲೆ ಪ್ರತಿ ಹೋಗೋ ಹುಡುಗರಿಗೂ ಯಾವ ಹುಟ್ಟು ಪ್ರೇಯರ್ ಸಿಗಲ್ಲ, ಒಂದು ಪೀರಿಯಡ್ ಕಟ್ಟಾಗ್ತಾ ಐತಿ. ಹಾಗಾಗಿ ನಾವು ಅವ್ರಿಗೆ ಹೇಳಿ ನೋಡಿದ್ವಿ. ಅವ್ರು ಹೇಳಿದಾಗ ಇಲ್ಲ ನಾನು ಡ್ರೈವರ್ ಬೇರೆ ಬರ್ತೀನಿ, ನಾನು ಗಾಡಿ ಸರಿ ಇಲ್ಲ, ಒಂದೊಂದು ದಿವಸ ನನ್ನ ಕಾರಣಗಳನ್ನು ಕೊಟ್ಟರು. ನಾವು 15 ದಿವಸಗಟ್ಟಲೆ ನಾವು ನೋಡಿದ್ವಿ, ತಿಂಗಳಗಟ್ಟಲೆ ನೋಡಿದ್ವಿ. ಏನೋ 1-2 ಪ್ರಾಬ್ಲಮ್ ಆಗ್ತೈತಿ, ಎಲ್ಲರಿಗೂ ಆಗ್ತೈತಿ ಅಂತೇಳಿ. ಈಗ ಒಂದು ತಿಂಗಳಾದ್ರೆ ಇದೇ ರೀತಿ ಮಾಡ್ತಾ ಇದ್ದಾರೆ ಅಂದಾಗ ಈಗ ನಾವು ಈ ಸರಿ ಅವ್ರು ಬಂದು ಕೇಳಿದೀವಿ. ಇಲ್ಲ ನಾನು ಈ ಗಾಡಿಗೆ ಬರಲ್ಲ, ನಾವು ಯಾವ ಒಂದ್ಸ ಬರವ, ನೀವು ಡಿಪೋ ಮ್ಯಾನೇಜರ್ನ ಕೇಳ್ತಾರ್ರಿ, ಮುಂದೆ ನೀವು ಏನಾರು ಮಾಡ್ತಾರೆ ಅನ್ನೋ ಮಾತನ್ನು ಅವರು ಹಾರಿಕೋತ್ರಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಸರಿಯಾದ ಟೈಮಿಗೆ ಬರಲಿಲ್ಲ ಅಂದ್ರೆ ನಾವು ಇವತ್ತು ಬರೀ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಾವು ಮನವಿ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ನಾಳಿಂದ ಸರಿಯಾದ ಟೈಮಿಗೆ ಬರಲ್ಲ, ನಾವು ಉಗ್ರ ಹೋರಾಟ ಮಾಡೋಕ್ಕೂ ತಯಾರಿ ಇದ್ದೀವಿ. ನಮ್ಮ ಬಾಸಿ ಭಾಗದ ಗ್ರಾಮಸ್ಥರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಾಸಿ ಪಂಚಾಯತ್ ಮೆಂಬರ್ ನಾನು, ಬಾಸಿ ಪಂಚಾಯತ್ ವತಿಯಿಂದ ನಾನು ಲೆಟರ್ ಮಾಡಿಸ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಸಂರಕ್ಷಣೆ ಮತ್ತು ತಡೆಗೋಡೆ ನಿರ್ಮಾಣಕ್ಕಾಗಿ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದು ಮತ್ತು ಕರಾವಳಿ ಮತ್ತು ಮಲೆನಾಡಿನ 6 ಜಿಲ್ಲೆಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕಾಗಿ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದೆಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕುಮಟಾದಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಶಾಸಕರುಗಳಾದ ಭೀಮಣ್ಣ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಆದಷ್ಟು ಶೀಘ್ರವಾಗಿ ಆ ಕೆಲಸಗಳನ್ನ ಮುಗಿಸಬೇಕು. ಇದು ಕಾರವಾರ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಇರತಕ್ಕಂಥ ಸಮಸ್ಯೆ. ಪ್ರತಿ ಬಾರಿ ಬಂದಾಗಲೂ ಕೂಡ ಈ 2 ರಸ್ತೆ ಬಗ್ಗೆ ಬಹಳ ಹೆಚ್ಚಿನ ಚರ್ಚೆ ಆಗಿರುವಂತಹದ್ದು.
ಸೊ ಅದಕ್ಕೆ ಬೇಕಾದಂತಹದ್ದು ಪೂರಕವಾಗಿ ರಾಜ್ಯ ಸರ್ಕಾರದ ಎಲ್ಲ ಕೆಲಸ ನಾವು ಮಾಡಿಕೊಟ್ಟಿರುವಾಗ ಜವಾಬ್ದಾರಿ NHAIನವ್ರ ಮೇಲೆ ಇದೆ. ಶೀಘ್ರವಾಗಿ 2 ರಸ್ತೆಗಳನ್ನು ಪೂರೈಸ್ತಕ್ಕಂಥದ್ದು. ಕೆಲವು ಕಾಲದಲ್ಲಿ ಅವರು ರಸ್ತೆಯನ್ನು ಬಂದ್ ಮಾಡಬೇಕು ಅಂದಾಗ ಜನ ವಿರೋಧ ಮಾಡಿದರೂ ಕೂಡ ಜಿಲ್ಲಾಡಳಿತ ರಸ್ತೆಗಳನ್ನು ಬಂದ್ ಮಾಡಿ ಅವರಿಗೆ ಕೆಲಸ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದಾಗ್ಯೂ ವಿಳಂಬ ಆಗಿರುವುದು ಒಂದು ಕಡೆ ಆದರೆ, ಅದರಲ್ಲಿ ವಿಶೇಷವಾಗಿ ಎಲ್ಲಿ ಕಡಿದಾಗಿ ನಾವು ಗುಡ್ಡವನ್ನು ಕಡಿದಿದ್ದಾರೆ, ಅಂದರೆ ತೀಕ್ಷ್ಣವಾಗಿ ಕಡಿದಿದ್ದಾರೆ, ಅಂಥ ಕಡೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ನಾವು ಹೋದ ವರ್ಷದಿಂದನೂ NHAI ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ. ಅವರು ಎಚ್ಚೆತ್ತುಕೊಂಡು ಈಗಲಾದರೂ ಈ ಕೆಲಸಗಳನ್ನು ಮಾಡಿ ಅಂತ ನಾನು ತಾಕೀತು ಮಾಡ್ತೇನೆ. ಎರಡನೇದು NH ಪೋರ್ಷನ್ ಬಿಟ್ಟರೆ ಇನ್ನು ನಮ್ಮ PWD ರಸ್ತೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಮತ್ತು ಕೆಲವರು ವಸತಿ ಪ್ರದೇಶಗಳು ಗುಡ್ಡದ ಕೆಳಗಡೆ ಕಟ್ಕೊಂಡಿರುವಂಥದ್ದು ಈ ರಸ್ತೆಗಳು, ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇದೆ ಅಂಥವುಗಳನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಹಕಾರದಿಂದ ನಾವು ಗುರುತಿಸಿ ಅದನ್ನು ಸ್ಥಳೀಯವಾಗಿ ನಾವು ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿದೆ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಸ್ಥಳಗಳನ್ನು ಗುರುತಿಸಿದ್ದೇವೆ. ಸುಮಾರು 100 ಕೋಟಿ ರೂಪಾಯಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಈ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಸದ್ಯದಲ್ಲೇ ಅನುಮೋದನೆ ಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ 6 ಜಿಲ್ಲೆ ಏನಿದೆ, ಕರಾವಳಿ ಮತ್ತು ಮಲ್ನಾಡ್ನ 6 ಜಿಲ್ಲೆಗಳಿಗೆ ಸುಮಾರು 500 ಕೋಟಿ ರೂಪಾಯಿ ಬರೀ ತಡೆಗೋಡೆಗಳ ನಿರ್ಮಾಣಕ್ಕೆ, ಗುಡ್ಡ ಕುಸಿಯುವಂಥ ಅದನ್ನು ತಡೆಗಟ್ಟುವ ಕಾಮಗಾರಿಗಳಿಗೆ ಒಂದು 500 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೂ ಕೂಡ ತರ್ತೇವೆ. ಮತ್ತು ಈ 3 ಜಿಲ್ಲೆಗಳು ಕಡಲ ಕೊರೆತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅದು ಇದೆ. ಸೊ ಈ ಕಡಲ ಕೊರೆತ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಇದು ಇವತ್ತಿಂದಲ್ಲ, ಇದು 40-50 ವರ್ಷದಿಂದ ನಡೆದಿರುವಂಥದ್ದು. ಎಷ್ಟು ಮಾಡಿದರೂ ಕೂಡ ಮತ್ತಷ್ಟು ಬರ್ತದೆ. ಕೆಲವು ಮಾಡಿದ ಕೆಲಸ ಅಂದ್ಕೊಂಡಷ್ಟು ಪ್ರಯೋಜನವೂ ಆಗಿಲ್ಲ. ಇವೆಲ್ಲ ಸಮಸ್ಯೆಗಳಿದೆ. ಇದ್ರೂ ಕೂಡ ಈ ಕಡಲ ಕೊರೆತ ಸಮಸ್ಯೆಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಲೇಬೇಕಾದಂತಹದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ. ಅದರ ಮುಂದುವರೆದ ಭಾಗವಾಗಿ ಸಿದ್ದಾಪುರ ತಾಲೂಕಿನ ನಾಣಿಕಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಸತ್ತಿನ ಉದ್ಘಾಟನಾ ಸಮಾರಂಭ ಮಂಗಳವಾರ ನಡೆಯಿತು. ವಿದ್ಯಾರ್ಥಿ ಸಂಸತ್ತಿನ ಉದ್ಘಾಟನೆಯನ್ನು ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿ MH ನಾಯ್ಕ್ ನೆರವೇರಿಸಿದರು. ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರಜಾಪ್ರಭುತ್ವ ಮಾದರಿಯು ವಿಶ್ವದ ಶ್ರೇಷ್ಠ ಆಡಳಿತ ಮಾದರಿಗಳಲ್ಲಿ ಒಂದಾಗಿದ್ದು, ಅದಕ್ಕೆ ಬೇಕಾದ ಜಾಗೃತಿಯನ್ನು ಮೂಡಿಸಲು ಪ್ರಾಥಮಿಕ ಹಂತದಿಂದಲೇ ಶಾಲೆಗಳಲ್ಲಿ ಚುನಾವಣೆ ಮೂಲಕ ವಿದ್ಯಾರ್ಥಿ ಸಂಸತ್ತು ರಚನೆ ನಡೆಯುತ್ತದೆ. ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ಜಾಗೃತ ಮತದಾರರಾಗುವುದಕ್ಕೆ ಬೇಕಾದ ಅನುಭವವನ್ನು ಈ ಸಂಸತ್ತು ನೀಡುತ್ತದೆ ಎಂದರು. ಕಾಲೇಜಿನ ಪ್ರಾಚಾರ್ಯ MK ನಾಯ್ಕ್ ಅಧ್ಯಕ್ಷತೆ ವಹಿಸಿದರು. ಕಾಯ ವಾಚ ಮನಸ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಹಾಗೂ ಕಾಲೇಜಿನ ಆಸ್ತಿ ಮತ್ತು ಕೀರ್ತಿಯನ್ನು ರಕ್ಷಣೆ ಮಾಡುತ್ತೇನೆ. ನನ್ನ ಸಹಪಾಠಿಗಳನ್ನು ಜಾತಿ, ಧರ್ಮ, ಲಿಂಗ ಭೇದ ಭಾವ ಇಲ್ಲದೆ ಸೌಹಾರ್ದತೆಯಿಂದ ಕಾಣುತ್ತೇನೆ. ಒಂದೇ ಸಮನೆ ಸುರಿಯುತ್ತಿರುವ ಮಳೆಗೆ ಶಿರ್ಸಿ ತಾಲೂಕಿನ ಗೌಡಹಳ್ಳಿಯಲ್ಲಿ ವಾಸದ ಮನೆಯೊಂದು ಸಂಪೂರ್ಣವಾಗಿ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಮನೆಯಲ್ಲಿ ವಾಸ ಮಾಡುತ್ತಿದ್ದವರನ್ನು ಸ್ಥಳಾಂತರಿಸಲಾಗಿದೆ. ಈ ಘಟನೆ ನಿನ್ನೆ ಸಂಜೆ ನಡೆದಿದ್ದು, ಸುದ್ದಿ ತಿಳಿದ ತಹಸೀಲ್ದಾರ್ ಪುಟ್ಟರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಮನೆಯಲ್ಲಿದ್ದ ಸಂದರ್ಭದಲ್ಲಿಯೇ ಶಬ್ದ ಮಾಡುತ್ತಾ ಮನೆ ಸಂಪೂರ್ಣವಾಗಿ ಬಿರುಕುಗೊಂಡಿದ್ದರಿಂದ ಜನರು ಭಯಭೀತರಾಗಿ ಹೊರಗೆ ಓಡಿ ಬಂದಿದ್ದಾರೆ.
ಶಾಸಕ ಭೀಮಣ್ಣ ನಾಯ್ಕರು 31, 30, 16, 18, 17, 20ರ ವಾರ್ಡ್ ವ್ಯಾಪ್ತಿಯಲ್ಲಿ ಮಂಜೂರಾದ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಇಂದಿರಾನಗರ, ಕಸ್ತೂರ್ಬಾ ನಗರ ಹಾಗೂ ನೆಹರು ನಗರದಲ್ಲಿ ಸುಮಾರು 2.47 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ಕೂಡ ಎಚ್ಚರಿಕೆ ವಹಿಸಬೇಕೆಂದು ಹೇಳಿದರು. 2,45,00,000 ಹಣದ ಇವತ್ತು ರೋಡ್ ಕಾಮಗಾರಿ ಸಿಸಿ ರಸ್ತೆ ಕಾಮಗಾರಿಗೆ ನಾವು ಚಾಲನೆ ಕೊಟ್ಟಿದ್ವಿ. ಸಂಬಂಧಪಟ್ಟ ಇಂಜಿನಿಯರ್ಸು, ಗುತ್ತಿಗೆದಾರರು ಎಲ್ಲರೂ ಈ ಭಾಗದ ಜನರ ಜೊತೆ ಸೇರಿ ಒಳ್ಳೆ ಕ್ವಾಲಿಟಿಯನ್ನು ಮಾಡ್ಕೊಳ್ಳೋಂಥದ್ದು ನಿಮ್ಮ ಜವಾಬ್ದಾರಿ. ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರೆ ನಾವು ಮಾತ್ರ ಕೇಳೋದ್ರೆ ನಮ್ಗೆ ಸಂಬಂಧ ಇಲ್ಲ. ನಿಮ್ಗೆ ಕೊಟ್ಟಿದ್ವಿ, ಸರ್ಕಾರ ದುಡ್ಡು ಕೊಟ್ಟಿದೆ, ಅದ್ರ ಉಪಯೋಗ ತಾವೆಲ್ಲರೂ ಚೆನ್ನಾಗಿ ತಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡ್ಕೊಳ್ಳಿ, ಅದ್ರ ಉಪಯೋಗ ಪಡ್ಕೊಳ್ಳಿ ಅನ್ನೋದು ಮಾತ್ರ ಹೇಳ್ತೀನಿ. ಮತ್ತು ಇನ್ನೂ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಭಾಳಷ್ಟು 31 ವಾರ್ಡಲ್ಲೂ ಬೇರೆ ಬೇರೆ ಕಡೆ ಇದೇ ಥರ ರಸ್ತೆಗಳು ಇದ್ದಾವೆ. ಈಗ ಈ ಕೆಲವು ದಿನದಲ್ಲಿ ಮತ್ತು ನಾವು ನಮ್ಮೆಲ್ಲ ವಾರ್ಡ್ ಮೆಂಬರು ನಾವೆಲ್ಲರೂ ಸೇರಿ, ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಅಲ್ಲಿ ಸ್ವತಃ ಹೋಗಿ ಆಯಾ ವಾರ್ಡಿಗೆ ಹೋಗಿ ಅಲ್ಲಿ ಮುಖಂಡರ ಜೊತೆ ಸಂಪರ್ಕ ಮಾಡಿ ಅಲ್ಲೇನು ರೋಡಿನ ಅವಶ್ಯಕತೆ ಇದೆಯೋ ಆ ಕೆಲಸವನ್ನು ನಾವು ಮುಂದಿನ ದಿವಸದಲ್ಲಿ ಮಾಡಿಕೊಡ್ತೀವಿ.